ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಗುರು, ಇವತ್ತಿನ ಒಂದು ಸ್ಪೆಷಲ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ, ಈ ಪ್ರೋಮೋದಲ್ಲಿ ತೋರಿಸಿರೋ ಥರನೇ ಗುರು ಮೊದಲೊಂದು ವಿಡಿಯೋ ಹಾಕಿದ್ದೀನಿ, ಬೇಕಿದ್ರೆ ನೋಡ್ಕೊ ಬನ್ನಿ ಗೈಸ್. ಹಾಗೇನೆ ಏನಪ್ಪ ಸ್ಪೆಷಲ್ ಅಂದರೆ, ಕಾವ್ಯ ಅವ್ರ ಮಲ್ಲಿ ಮತ್ತು ಗಿಲ್ಲಿ ಅವ್ರ ಮಲ್ಲಿ ಈ ವಾರ ಒಂದೇ ದಿವಸ ಬಂದಿದ್ದಾರೆ ಫ್ಯಾಮಿಲಿ ರೌಂಡ್ನಲ್ಲಿ. ಅದು ಮೊದಲನೇ ಸ್ಪೆಷಲ್. ಆದರೆ ಎರಡನೇ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ನಮ್ಮ ಕಾವ್ಯವರ ತಮ್ಮ ಕಾರ್ತಿಕ್ ಮನೆಯವರ ಮೂಲ ನಿಯಮ ಅಂದರೆ ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ಹಾಳು ಮಾಡಿದ್ದಾರೆ ಗಾಯ್ಸ್. ಪೂರ್ತಿ ವಿಡಿಯೋ ನೋಡಿ ಗಾಯ್ಸ್, ಏನು ಅಂತ ಅರ್ಥ ಆಗುತ್ತೆ. ಮೊದಲನೇದಾಗಿ ಕಾರ್ತಿಕ್ ಅವರ ತಮ್ಮ ಅಂದರೆ ಕಾವ್ಯ ಅವರ ತಮ್ಮ ಕಾರ್ತಿಕ್ ಮಾಸ್ ಎಂಟ್ರಿನ ಕೊಟ್ಟರು. ಸೂಪರಾಗಿತ್ತು ಅವರ ಎಂಟ್ರಿ. ಹಾಗೆಯೇ ಅವರ ಅಮ್ಮನ ಎಂಟ್ರಿ ಕೂಡ, ಅಂದರೆ ಕಾರ್ತಿಕ್ ಅವರ ಅಮ್ಮನ ಎಂಟ್ರಿ ಕೂಡ ಮಸ್ತಾಗೇ ಇತ್ತು. ಆದರೆ ಮೊದಲನೇದಾಗಿ ಬಿಗ್ ಬಾಸ್ನ ಮೂಲ ನಿಯಮ ಏನಂದರೆ, ಆಚೆ ಕಡೆ ಏನು ನಡೀತಾ ಇದೆ ಮತ್ತು ಯಾವುದು ತಪ್ಪು ಯಾವುದು ಸರಿ ಅಂತ ಏನು ಕೂಡ ಬಂದು ಹೇಳೋಂಗಿಲ್ಲ. ಏನು ಚೇಂಜಸ್ ಮಾಡ್ಕೋಬೇಕು, ಆಟದಲ್ಲಿ ಹೆಂಗಿರಬೇಕು ಮತ್ತು ಅವರು ಏನು ಆಟದಲ್ಲಿ ಚೇಂಜಸ್ನ ಮಾಡ್ಕೊಬೇಕು ಮತ್ತು ಬಿಗ್ ಬಾಸ್ ಮನೆಯೊಳಗೆ ಯಾವ ಥರ ನಡ್ಕೋಬೇಕು ಅಂತ ಮಾತ್ರ ಹೇಳ್ಕೋಬೇಕು. ಮತ್ತು ಯಾವ್ಯಾವ ಆಟ ಹೆಂಗಿತ್ತು ಆ ಥರ ಎಲ್ಲ ಹೇಳ್ಬೋದು. ಆದರೆ ಬೇರೆ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋ ಥರ ಇಲ್ಲ. ನಮ್ಮ ಕಾರ್ತಿಕ್ ಏನು ಮಾಡಿದ್ರು ಅಂತ ಅಂದರೆ, ಗಿಲ್ಲಿ ಮತ್ತು ಕಾವ್ಯನ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿದರು, ಅದು ತಪ್ಪಿಲ್ಲ. ಆದರೆ ಆ ನಾಮಿನೇಷನ್ನಲ್ಲಿ ಗಿಲ್ಲಿನ ಏನಕ್ಕೆ ತಗೊಂಡೆ, ಅದು ತಪ್ಪು. ಆ ಗಿಲ್ಲಿನ ನಾಮಿನೇಷನ್ನಲ್ಲಿ ತಗೋಬಾರ್ದಿತ್ತು, ಆ ಥರ ಹೇಳಿದ್ದು ಅದು ತಪ್ಪು ಗೈಸ್. ಆದ್ದರಿಂದ ನಮ್ಮ ಕಾರ್ತಿಕ್ ಅವ್ರನ್ನ, ಅಂದರೆ ಕಾವ್ಯವರ ತಮ್ಮ ಕಾರ್ತಿಕ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಈ ಕೂಡಲೇ ಕಳಿಸ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಮನೆಯ ಬಾಗಿಲನ್ನು ತೆಗೆದಿದ್ದಾರೆ ನಮ್ಮ ಬಿಗ್ ಬಾಸು. ಹಾಗೆಯೇ ಗೈಸ್, ಇಲ್ಲಿವರೆಗೂ ನೀವು ವಿಡಿಯೋನ ನೋಡಿದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಕಾವ್ಯ ಮತ್ತು ಗಿಲ್ಲಿಯವರ ಮನೆಯವರು ಒಂದೇ ದಿವಸ ಬಂದಿದ್ದು ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗೈಸ್. ಹಾಗೆಯೇ ಒಂದಷ್ಟು ಬಿಗ್ ಬಾಸ್ ಮನೆಯ ಅಪ್ಡೇಟ್ಗಳನ್ನ ಎಲ್ರಿಗಿಂತ ಮೊದಲು ತಿಳ್ಕೋಬೇಕು. ಹಾಗೆಯೇ ಎಲ್ಲರ ಗ್ರೂಪಲ್ಲೂ ಇರೋ ಆ ಒಬ್ಬ ಫ್ರೆಂಡು ಹೇಳ್ತಾ ಇರ್ತಾನೆ, ಅದು ಗೊತ್ತು ನನಗೆ ಬಿಗ್ ಬಾಸ್ನಲ್ಲಿ, ಇದು ಗೊತ್ತು ನನಗೆ ಬಿಗ್ ಬಾಸ್ನಲ್ಲಿ ಅಂತ ಹೇಳ್ತಾ ಇರ್ತಾನೆ. ಅವನಿಗಿಂತ ಮೊದಲು ನೀವು ಬಿಗ್ ಬಾಸ್ ಅಪ್ಡೇಟ್ನ ತಿಳ್ಕೊಂಡು, ಅದು ಪ್ರೋಮೋನ ತಿಳ್ಕೊಂಡು, ಮನೆಯೊಳಗೆ ಏನು ನಡೀತಾ ಇದೆ ಇವತ್ತು ಅಂತ ಲೈವ್ನ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಗೈಸ್. ಅವನಿಗಿಂತ ಮೊದಲು, ಅಂದರೆ ಲೈವ್ ನೋಡೋ ನಿಮ್ಮ ಫ್ರೆಂಡ್ಗಿಂತ ಮೊದಲು ನೀವು ಬಿಗ್ ಬಾಸ್ ಅಪ್ಡೇಟ್ನ ಎಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಇದು ನಾನು ಮಾಡ್ತಿರೋ ಪ್ರಾಮಿಸ್. ಹಾಗೆಯೇ ನನ್ನ ಸಬ್ಸ್ಕ್ರೈಬ್ಗಳಿಗೆ ನಾನು ಕೊಡ್ತಿರೋ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ಗೈಸ್. ಇದುವರೆಗೂ ನಾನು ಯಾವುದೇ ಥರದ ಒಂದು ಗಿವ್ ಅವೇ ಅಥವಾ ಏನನ್ನು ಕೊಟ್ಟಿಲ್ಲ. ನಾನು ಗಿವ್ ಅವೇ ಅಥವಾ ಏನನ್ನಾದರೂ ಕೊಡೋದು ಅಂತ ಅಂದರೆ, ಅದು ನಿಮಗೆ ಕಂಟಿನ್ಯೂಸ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಅಂತಲೇ ಹೇಳ್ತೀನಿ ಗೈಸ್. ಅದೇ ನನ್ನ ಗಿವ್ ಅವೇ. ನೀವು ನನ್ನ ಮೇಲೆ ಇಟ್ಟಿರೋ ಏನು 1000 ಸಬ್ಸ್ಕ್ರೈಬರ್ಸ್ ಇದ್ದೀರಿ, ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಯಾವತ್ತೂ ಕೂಡ ಕಳ್ಕೊಳ್ಳೋದಿಲ್ಲ ಗೈಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಒಂದು ಈ ವಿಡಿಯೋನ ನೋಡ್ತಿರೋರು ಕೊನೆವರೆಗೂ ನೋಡಿ ಗೈಸ್ ಅಂತಲೇ ಹೇಳ್ತೀನಿ. ಯಾಕಪ್ಪ ಅಂತ ಅಂದರೆ, ಬೇರೆ ವಿಡಿಯೋಗಳಿದ್ದಾವೆ, ನೋಡ್ಕೊಂಡು ಬನ್ನಿ, ಮಸ್ತಾಗಿ ಮಾಡಿದ್ದೀನಿ ವಿಡಿಯೋನ. ಈ ಥರ ಇನ್ನೂ ವಿಡಿಯೋ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ